ಇನ್ನು ಮೂಡಾ ಕೇಸ್ ವಿಚಾರಣೆಯನ್ನ ಲೋಕಾಯುಕ್ತ ಚುರುಕುಗೊಳಿಸಿದೆ. ಇವತ್ತು ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕ ಗ್ರಿಲ್ ಮಾಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಇವತ್ತು ಕೂಡ ಮಾಜಿ ಆಯುಕ್ತ ನಟೇಶ್ಗೂ ಕೂಡ ಲೋಕ ಗ್ರಿಲ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಮೂಡಾ ಆಯುಕ್ತರಾಗಿದ್ರಲ್ಲ ನಟೇಶ್, ಇವರಿಗೆ ಎಲ್ಲ ಸಾಧಕ ಬಾಧಕಗಳು ಚೆನ್ನಾಗಿ ಗೊತ್ತಿರ್ತದೆ. ಇನ್ನೊಂದು ಕಡೆ ವೈಟ್ನರ್ ಕೂಡ ಹಾಕಿದ್ರಲ್ಲ, ಆ ಅರ್ಜಿಯಲ್ಲಿ ಕೆಲವೊಂದಿಷ್ಟು ಲೈನ್ಸ್ಗಳನ್ನೇ ಎಲ್ಲ ಕಬಳಿಸ್ಬಿಟ್ಟಿದ್ದಾರಲ್ಲ, ಕಡತಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇವರಿಗೆ ಚೆನ್ನಾಗಿ ಗೊತ್ತಿರೋದು. ಹಾಗಾಗಿ ವಿಚಾರಣೆಗೆ ಅನುಮತಿ ಇವಾಗೇನು ಕೊಟ್ಟಿದ್ದಾರೆ, ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗ್ತದೆ. ರಾಜ್ಯ ಮುಖ್ಯ ಕಾರ್ಯದರ್ಶಿಗೂ ಕೂಡ ಮನವಿ ಮಾಡಿದ್ರು ಉದೇಶ್ ಅವರು. ಅಂದರೆ ಇಲ್ಲಿ ಮುಖ್ಯವಾಗಿ ಈ ನಟೇಶ್ ಮತ್ತು ಈ CT ಕುಮಾರ್ ಇರ್ಬೋದು, ಹೀಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಈ ಮೂಡಾ ಆಯುಕ್ತರು, ಮೂಡಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ED ಅಧಿಕಾರಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಇದರದ ಮೂಲವನ್ನು ಹುಡುಕ್ತಾ ಇದ್ದಾರೆ. ಇನ್ನೊಂದು ಕಡೆ ED ಮತ್ತು ಲೋಕಾಯುಕ್ತದಲ್ಲಿ ನಮಗೆ ಸರಿಯಾದಂತಹ ಒಂದು ತನಿಖೆ ಆಗಲ್ಲ, ಹಾಗಾಗಿ ನಾವು ಬೇರೆ ಮಾರ್ಗನೇ ಹುಡುಕ್ತೀವಿ ಅಂತ ಒಂದು ಕಡೆ ದೂರುದಾರರು ಹೇಳ್ತಾ ಇದ್ದಾರೆ. ಇನ್ನು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಈಗ ನಟೇಶ್ ಹೊಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರು ಮೂಡಾ ಮಾಜಿ ಆಯುಕ್ತರಲ್ವಾ, ಹಾಗಾಗಿ ತೀವ್ರ ಮಹತ್ವವನ್ನು ಪಡೆದುಕೊಂಡಿದೆ ನಟೇಶ್ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲರ ಚಿತ್ತ ಮೈಸೂರು ಲೋಕಾಯುಕ್ತ ಕಚೇರಿಯತ್ತ ಅನ್ನುವಂತಾಗಿದೆ. ಸಾಕಷ್ಟು ಕುತೂಹಲ ಕೆರಳಿಸಿರುವಂಥ ಪ್ರಕರಣ ಇದು. CM ಪತ್ನಿಗೆ 14 ಸೈಟ್ ಮಂಜೂರು ಮಾಡಿದ್ರು ನಟೇಶ್. 14 ಸೈಟನ್ನು ಮಂಜೂರು ಮಾಡಿದ್ದೆ ಇದೇ ಮೂಡಾ ಮಾಜಿ ಆಯುಕ್ತ ನಟೇಶ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಸೈಟ್ ವಾಪಸ್ ಕೊಟ್ಟಾಗಿದ್ರು ಕೂಡ ವಾಪಸ್ ಮೂಡಾಗೆ ಕೊಟ್ಟಿದ್ದಾರೆ. ಯಾವಾಗ ED ಎಂಟ್ರಿ ಕೊಡ್ತು ಆಗ ಸಿದ್ದರಾಮಯ್ಯನವರ ಪತ್ನಿ ನನಗೆ ಸೈಟು ಬೇಡ, ಏನೂ ಬೇಡ, ನಾನು ವಾಪಸ್ ಕೊಡ್ತೀನಿ ಅಂತ ಸೈಟ್ ಕೊಟ್ಟಿದ್ದಾರೆ. ಆದರೆ ಸೈಟ್ ವಾಪಸ್ ಕೊಟ್ಟರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ತನಿಖೆ ಆಗಬೇಕು ಆ ತನಿಖೆಯನ್ನು ED ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಲೋಕಾಯುಕ್ತದಲ್ಲೂ ಕೂಡ ಮಾಡ್ತಾ ಇದ್ದಾರೆ.